ಇವತ್ತು ನಾವು ಹಲಸಿನ ಹಣ್ಣಿನ ಕಡುಬು ಹೇಗೆ ಮಾಡೋದಂತ ನೋಡ್ಕೊಂಡು ಬರುವ. ಫಸ್ಟಿಗೆ ಹಲಸಿನ ಹಣ್ಣನ್ನು ಕಟ್ ಮಾಡಿ ಅದರ ಸೊನೆಯನ್ನು ಎಲ್ಲ ಕ್ಲೀನ್ ಮಾಡಿಕೊಂಡು ಚಂದ ಮಾಡಿ ಸೊಳೆಯನ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ಬೇಕು. ಸೊ ಈ ಹಲಸಿನ ಹಣ್ಣಿನ ಬೀಜದಿಂದ ಕೂಡ ತುಂಬ ವೆರೈಟಿಯಾದ ರೆಸಿಪಿಯನ್ನು ಮಾಡ್ತಾರೆ. ಈಗ ಹಲಸಿನ ಹಣ್ಣಿನ ಕಡುಬಿಗೆ 6 ಲೋಟ ಅಕ್ಕಿಯನ್ನು ನೀರಲ್ಲಿ ಚೆನ್ನಾಗಿ ತೊಳ್ಕೊಳ್ಬೇಕು. ನೆಕ್ಸ್ಟು ಒಂದು ಮಿಕ್ಸಿಗೆ ಹಲಸಿನ ಹಣ್ಣಿನ ಸೊಳೆ ಹಾಗೆ ತೊಳ್ಕೊಂಡಿರುವಂಥ ಅಕ್ಕಿ, ಈ ಅಕ್ಕಿಯನ್ನು ನೆನೆಸಿಟ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ನೆಕ್ಸ್ಟು ಅಕ್ಕಿ ಆದಮೇಲೆ ಇದಕ್ಕೆ ಜೀರಿಗೆ, ಕಾಳುಮೆಣಸು, ಅರಿಶಿಣ ಹಾಗೆ ಸ್ವೀಟಿಗೆ ಬೆಲ್ಲ ಹಾಗೆ ಉಪ್ಪನ್ನು ಹಾಕ್ಕೊಂಡು ಚಂದ ಮಾಡಿ ರುಬ್ಕೊಳ್ಬೇಕು. ಇದನ್ನು ಅಂದರೆ ಸ್ವಲ್ಪ ನೀರನ್ನು ಹಾಕಿ ರುಬ್ಕೊಳ್ಬೇಕು. ಯಾಕಂದರೆ ಹಲಸಿನ ಹಣ್ಣಿನಲ್ಲಿ ನೀರಿನ ಅಂಶ ಇರುತ್ತೆ. ಸೊ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಒಣ ಕೊಬ್ಬರಿ ತುರಿ ಅಥವಾ ಒಣ ಕೊಬ್ಬರಿಯನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೋಬೇಕು. ಚಂದ ಮಾಡಿ ಕಲಿಸ್ಕೊಳ್ಬೇಕು. ಕಲಿಸ್ಕೊಂಡಾದ್ಮೇಲೆ ಹಿಟ್ಟು ಈ ಥರ ಇಷ್ಟು ಹದವಾಗಿ ಇರಬೇಕು. ನೆಕ್ಸ್ಟ್ ಒಂದು ಕಡುಬಿನ ಅಟ್ಟಕ್ಕೆ ನೀರನ್ನು ಹಾಕಿ ಒಂದು ಪ್ಲೇಟನ್ನು ಮುಚ್ಚಿ ನೀರು ಬಿಸಿಯಾಗುವಷ್ಟು ಇಡಬೇಕು. ಅಷ್ಟರಲ್ಲಿ ನಾವು ಈ ಸಾಗುವಾನಿ ಎಲೆಯನ್ನು ಚೊಟ್ಟೆಲ್ಲ ಕಟ್ ಮಾಡಿಕೊಂಡು ಅದನ್ನು ಚಂದ ಮಾಡಿ ತೊಳ್ಕೊಳ್ಬೇಕು. ಸೊ ಇದಕ್ಕೆ ನಾವು ಈ ಮಿಶ್ರಣವನ್ನು ಹಾಕಿ ಈ ಥರ ಫೋಲ್ಡ್ ಮಾಡಿ ಕಡುಬಿನ ಅಟ್ಟದಲ್ಲಿ ಪ್ಲೇಟ್ ಮೇಲೆ ಉಲ್ಟಾ ಇಡಬೇಕು. ಸೊ ಇದೇ ಥರ ಎಲ್ಲ ಎಲೆಗೂ ಮಿಶ್ರಣವನ್ನು ಹಾಕಿ ನೋಡಿ ಈ ಥರ ಫೋಲ್ಡ್ ಮಾಡ್ಕೊಳ್ಬೇಕು. ಫುಲ್ ಕ್ಲೋಸಾಗಿ ಫೋಲ್ಡ್ ಮಾಡ್ಕೊಳ್ಬೇಕು. ನೆಕ್ಸ್ಟು ಒಂದು 2 ಗಂಟೆ ಕಾಲ ಬೇಯಿಸ್ಕೊಂಡ್ಮೇಲೆ 2 ಗಂಟೆ ಕಾಲ ಬೇಯಿಸ್ಕೊಂಡ್ಮೇಲೆ ನೋಡಿ ಈ ಥರ ಇರುತ್ತೆ. ಎಲೆ ಕಲರ್ ಫುಲ್ಲು ಚೇಂಜ್ ಆಗುತ್ತೆ. ಸೊ ಈಗ ಈ ಥರ ಬಂದಿದ್ದರೆ ಫುಲ್ ಕಡುಬು ಬೆಂದಿದೆ ಅಂತ ಅರ್ಥ. ಸೊ ಇದನ್ನು ನಾವು ಕೋಳಿ ಸುಕ್ಕ ಜೊತೆ ತಿಂದರೆ ಸಖತ್ತಾಗಿರುತ್ತೆ.